ಗೈಸ್ ಕಳಲೆನ ಕಟ್ ಮಾಡಿ ನೆನೆಸಿದ್ದೀನಿ. ಒಂದು 3 ಡೇಸ್ ನೆನೆಸ್ಬಿಟ್ಟು ಆಮೇಲೆ ಪಲ್ಯ ಮಾಡಬೇಕು. ಇದು ಮಣ್ಣು ಬೇಕಿತ್ತು, ಅದಕ್ಕೆ ನಮ್ಮ ಮನೆ ಹತ್ರ ನರ್ಸರಿಗೆ ಬಂದ್ವಿ. ಇಲ್ಲಿ 100 ರೂಪಾಯಿ ಹೇಳ್ತಿದ್ದಾರೆ ಒಂದು ಚೀಲ. ನಮ್ಮ ಮನೆ ಹತ್ರ 30 ರೂಪಾಯಿ ಅಷ್ಟೇ ಒಂದು ಚೀಲ. ಮೂಗಿನೆಲ್ಲ ಕಾಸ್ಟ್ಲಿ, ನವಿರೆ ಏರಿಯಾ ಕಾಸ್ಟ್ಲಿ. Babes, hi. ಪ್ರಿಯಾಂಕಾ, ಕಮ್ ಹಿಯರ್. ಬಾ ಇಲ್ಲಿ, ಬಾ ಅಂದರೆ ಬರಬೇಕು. ಬಾ ಇಲ್ಲಿ, ಹೆಂಗೆ ಹೊಡಿತೀನೋ ಗೊತ್ತಿಲ್ಲ ಈಗ. ಬಾರಿ ಇಲ್ಲಿ, 1 ಸೆಕೆಂಡ್ ಬಾರಿ ಇಲ್ಲಿ. ಪ್ರೀತಿ ಪುಟ ಹೆಂಗೆ ಮಾಡ್ತೀಯ ಗೊತ್ತಾ ನೀನು? ಚೂರಿ ಹೇಳಿ ಮಾತು ಕೇಳಲ್ಲ ಕಡೆ, ಯೂಸ್ಲೆಸ್ ಫೆಲೋ. ಬಾ ಅಂದರೆ ಬರಬೇಕು. ಬರ್ತಿದೆಯಲ್ಲ, ಬಾ ತಡಿ ಒಂದು ನಿಮಿಷ. ಹಾಂ, ಅದೇನು ಗೇಮ್ಸ್ ಅನ್ಕೊಂಬಿಟ್ಟಿದ್ಯಾ ನೀನು? ಇಸ್ಕೋ ಬೇಗ ಬಾ. ಇದು ಅಮಾವಾಸ್ಯೆ ಪೂಜೆ, ಇದು ಹೊಸ್ಲು ಪೂಜೆ. ಕಾಯಿ ಹೊಡೆದು ಅಮಾವಾಸ್ಯೆ ಪೂಜೆ ದೀಪ ಹಚ್ಚಿ ಪೂಜೆ ಮಾಡಿದ್ರೇ ನಂಗೆ ಸಮಾಧಾನ. ನಮಗೆ ಅಪ್ಪನ ಮನೇಲೂ ತಾಯಿ ಮನೇಲೂ ಮೊದಲಿಂದಲೂ ಪೂಜೆ ಅಂತ. ಅಲ್ಲೂ ಹಂಗೆ ಬಂತು, ಇಲ್ಲೂ ಹಂಗೆ ಬಂತು. ನಮಗೆ ಪೂಜೆ ಮಾಡಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಇದೆಲ್ಲ ನಮ್ಮ ರುಟೀನ್ಗಳು. ನನ್ನ ಮಗಳು ಫೋಟೋ ತೆಗಿ ಅಂದರೆ ಬೈತಾಯಿದ್ಲು, ಬರೀ ಇದೇ ಆಯಿತು ಅಂತ. ನಮಗೆ ಫೋಟೋ ಕ್ರೇಜು, ಈ ಫೋಟೋ ಹುಚ್ಚು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಗೈಸ್, ಇದು ಹಲಸಿನ ಕಡುಬು. ಇದು ನಮ್ಮ ಎದುರುಗಡೆ ಬಂದಿದ್ರು, ಹಲಸಿನ ಕಡುಬು ಕೊಟ್ಟಿದ್ರು. ಕೊಟ್ಟಿದ್ದು ನಾನು ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ಅವರು ಕೊಟ್ಬಿಟ್ರು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಏನಿದು? ಇದು ಯಾವ ಹಣ್ಣು ಅಂತ ಗೆಸ್ ಮಾಡಿ.
ವಾಟ್ ಇಸ್ ದಟ್? ಲಿಚಿ ಫ್ರೂಟ್. झुमका झुमका रे झुमका 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 रे झुमका. ಯಾವೀಕಾದ್ರೂ ಅಷ್ಟೇ ಬಾ. ಫ್ರೂಟು ಮತ್ತು ಫ್ಲವರ್ಗಳ ಜೊತೆ ಎಂಜಾಯ್ ಮಾಡೋದಂದರೆ ನಾನೇ ಅನಿಸುತ್ತೆ. ಗೈಸ್, ಅಗೇನ್ ಪೈನಾಪಲ್ ಫರ್ಮೆಂಟ್ ಮಾಡಲಿಕ್ಕೆ ರೆಡಿ ಆಯಿತು. ಅದು ಖಾಲಿ ಆಯಿತು, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಡೇಟ್ ಬಂದು 17 ಜೂನ್ 17. ಇವತ್ತು ಮಾಡಿದ್ದು. ಒಂದು ವೀಕ್ ಹಂಗೆ ಇಟ್ಟು ಆಮೇಲೆ ಅದನ್ನು ಫಿಲ್ಟರ್ ಮಾಡಿಕೊಂಡು ಕುಡಿಬೇಕು. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನನಗಂತೂ ಇದರಿಂದ ತುಂಬಾ ಬೆನಿಫಿಟ್ ಆಗಿದೆ, ಉಪಯೋಗ ಆಗಿದೆ. ನೀವು ಕೂಡ ಇದನ್ನು ಮಾಡ್ಕೋಬೋದು. ಪೈನಾಪಲ್ ಸಿಪ್ಪೆಯ ಫರ್ಮೆಂಟ್ ಜ್ಯೂಸ್. ದಿಸ್ ಈಸ್ ಪೀಚ್ ಹಾಕ್ಬಿಟ್ಟ. ಇದು ಪೀಚ್ ಫ್ರೂಟು ಮತ್ತು ಲಿಚಿ ಫ್ರೂಟು ಇವೆಲ್ಲ ತುಂಬ ಕಾಸ್ಟ್ಲಿ. ಇದ್ದೇ ರೋಡಿನಲ್ಲಿ ಸಿಕ್ಕಾಪಟ್ಟೆ ಸಾಲ ಇತ್ತು, ಪೆಟ್ರೋಲ್ ಇತ್ತು. ಇದು ಮಣ್ಣು ತಂದಲ್ಲ, ಬಕೆಟ್ ಬೇರೆ ಹೊಡೆದೋಗಿತ್ತು. ಬಕೆಟಿಗೆ ದಾಸವಾಳ ಹಾಕಿದೆ. ಇನ್ನು ಗಿಡಗಳು ತರಬೇಕು. ನಾನು ವೈಟು ದಾಸವಾಳ ಹಾಕೋಣ ಅಂತ ಇದ್ದೀನಿ. ಮತ್ತು ಇನ್ನು ಸುಮಾರು ಗಿಡಗಳಿದ್ದಾವೆ ತರಬೇಕು. ಇದೆಲ್ಲ ಖಾಲಿ ಇದೆ. ಇದೆಲ್ಲ ಎಷ್ಟು ಕೆಲಸ ಆಯಿತು ಗೊತ್ತಾ? ಅದನ್ನೆಲ್ಲ ಹೋಲ್ ಮಾಡಿ ಗಿಡಗಳು ತಂದು ಹಾಕಬೇಕು. ಪುನರ್ನವ ನೋಡಿ, ಚೆನ್ನಾಗಿ ಚಿಗುರಿದೆ. ಪುನರ್ನವ. ನಮ್ಮ ಜೇಡ ಇನ್ನೂ ಬೆಳೀತಾ ಇದೆ. ಈ ಥರದ್ದೆಲ್ಲ ಹಣ್ಣಾಗಿರೋದೆಲ್ಲ ತೆಗಿತಾ ಇರಬೇಕು. ಈ ಥರದ ತೆಗಿಬೇಕು. ಹಾಯ್ ಜೇಡ, ಹೇಗಿದೆಯಾ ಜೇಡ? ಚುಕ್ಕು 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 ಅಂತ ಹೊರಡ್ತಲ್ಲ, ಸ್ಪೀಡ್ ಚುಕ್ಕು 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 ಅಂತ ಹೊರಡ್ತು. ಕುಪ್ಪೆ ಸೊಪ್ಪು ಹೇಗಿದೆ? ಕುಪ್ಪೆ ಸೊಪ್ಪು ಗೈಸ್, ಇದು ಕುಪ್ಪೆ ಸೊಪ್ಪು. ನನಗೂ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಇದು ಶೀತಕ್ಕೆ ಒಳ್ಳೆಯದಂತೆ. ಮತ್ತು ಇದರಲ್ಲಿ ಸೋಪ್ ಮಾಡ್ತಾರೆ, ಸ್ಕಿನ್ನಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಇಲ್ಲೆಲ್ಲ ಬಿಡ್ತಿತ್ತು, ನಾನು ನೋಡ್ಕೊಂಡು ಹೋಗ್ತಿದ್ದೆ. ಬಟ್ ಇದು ಯೂಸ್ಫುಲ್ ಅಂತ ನಂಗೆ ಗೊತ್ತಿರಲಿಲ್ಲ. ಪ್ರಕೃತಿ ನಮಗೇನೆಲ್ಲ ಕೊಟ್ಟಿದೆಯಲ್ಲ ಕಾಲಕ್ಕೆ ಒಳ್ಳೊಳ್ಳೆ ಫ್ರೂಟ್ಸ್ ಮತ್ತು ಗಿಡ ಗಂಟೆಗಳು, ಇದ್ರ ಬಗ್ಗೆ ಪರಿಚಯ ಇರೋರಿಗಷ್ಟೇ ಇದ್ರದ್ದು ಮಹತ್ವ ಗೊತ್ತು. ಇದು ಕುಪ್ಪೆ ಸೊಪ್ಪಂತೆ. ಇದನ್ನು ಒಂದ್ಸಲ ಸೋಪ್ ಮಾಡಬೇಕು. ನಾನು ಸೋಪ್ ಮಾಡೋಣ ಅಂತ ಇದ್ದೀನಿ. ನನಗೆ ಫ್ರೂಟ್ಸು ಅದು ಇದು ತಂದಾಗ ಒಳ್ಳೊಳ್ಳೆದು ತಿನ್ನೋಕ್ಕೆ ಸಿಕ್ಕಿದಾಗ ನಾನು ಯೂನಿವರ್ಸಿಟಿಗೆ ಧನ್ಯವಾದಗಳು ಹೇಳ್ತೀನಿ. ನಮಗೇನೇ ಒಂದು ಸಿಕ್ಕಾಗ ನಾವು ದೇವರಿಗೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು. ಇದು ಕುಪ್ಪೆ ಸೊಪ್ಪು. ಇದರಿಂದ ಸೋಪು ಮಾಡ್ಕೋಬೋದು, ಕೂದಲಿಗೆಲ್ಲ ಹಚ್ಕೋಬೋದು. ಕೂದಲಿಗೆ ತುಂಬಾ ಒಳ್ಳೆಯದು ಇದು ಕುಪ್ಪೆ ಸೊಪ್ಪು. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇದು ಸುಮಾರು ಬೆಳೆದಿತ್ತು. ಮಳೆಗಾಲ ಮುಗಿಸ್ತಿಗೆ ಅದನ್ನು ಕಿತ್ಬಿಟ್ಟು ಸೋಪ್ ಮಾಡಬೇಕು ಮತ್ತು ತಲೆಗೆ ರುಬ್ಬಿ ಹಚ್ಕೋಬೇಕು. ನೀವು ಒಂದ್ಸರಿ ಟ್ರೈ ಮಾಡಿ.
ಗುರುರಾಯ ಬಿಡದಿ ನನ್ನ ಕೈಯ. ಇದು ಇವತ್ತಿಂದು ಗುರುವಾರದ ಪುಷ್ಯ ನಕ್ಷತ್ರ ಅಲ್ಲ, ಅದಕ್ಕೆ ಆಂಜನೇಯಂಗೆ ವೀಳ್ಯದೆಲೆ, ರಾಯರಿಗೆ ತುಳಸಿ ಹಾಕಿ ಮುಡಿಸ್ದೆ. ಮತ್ತು ಬೆಳಗ್ಗೆ ಒಂದು ಸರಿ ದೀಪ ಹಚ್ಚಿದ್ದು. ಹೀಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ರೇಣುಕಾದೇವಿಗೆ ಹೋಗಿ ಬರ್ತಾ ಅಲ್ಲಿಂದ ಮಾರ್ಕೆಟಲ್ಲಿ ರೇಣುಕಾದೇವಿಗೆ ಹೋಗಿ ಸ್ವಲ್ಪ ಗ್ರಾಸರೀಸ್ ಇತ್ತು ತರೋದು ತಗೊಂಡು ಅಲ್ಲಿಂದ ಹೀಗೆ ಬಂದು ರಾಯರಿಗೆ ಅಲ್ಲ ದತ್ತಾತ್ರೇಯಗೆ ಬಂದು ಇವತ್ತು ಪುಷ್ಯ ನಕ್ಷತ್ರ ಅಲ್ಲ, ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಈಗ 5 ಗಂಟೆಗೆ ಸಂಜೆ ಇದು ನಮ್ಮ ರಾಯರಿಗೆ 2 ಪುಟ್ಟು ದೀಪ. ಪುಷ್ಯ ನಕ್ಷತ್ರ ಅಲ್ಲ, ಅದಕ್ಕೆ ಇವತ್ತು ತೊಗೊಂಡೆ ನಮ್ಮ ರಾಯರಿಗೆ ಹಚ್ಚಕ್ಕೆ. ಇದು ಮಾಮೂಲಿ ದೀಪ. ಬೆಳಗ್ಗೆ ಹೂವು ಹಾಕಿದ್ದೆ, ಬೆಳಗ್ಗೆ ಪೂಜೆ ಮಾಡಿದ್ದೆ. ಸಂಜೆ ಎಲ್ಲ ಅದಕ್ಕೆ ತುಳಸಿ ಎಲ್ಲ ಒಣಗೋಗಿದೆ. ಇವತ್ತು ಗುರುವಾರ ಪೂಜೆ ಇದು. ಇವತ್ತು ಸಂಜೆ ದೀಪ ಹಚ್ಬೇಕಲ್ವ, ಅದು ಪುಟ್ಟು ದೀಪ ತೊಗೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು. ರಾಯರಿಗೋಸ್ಕರ ತುಪ್ಪ ದೀಪ. ಏನೇ ಒಂದು ತೊಗೊಂಡಾಗ ಥ್ಯಾಂಕ್ಸ್